ರೆಕಾರ್ಡ್ ಆಗ್ತಾ ಇದೆ. ಇದೀಗ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನ ತಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬರಮಾಡಿಕೊಳ್ತಾ ಇದ್ದೀನಿ. ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಕೆಜಿ ಜಗದೀಶ್ ಅವರನ್ನ. ದೀಪಿಕಾ ಸಿಎಂ ಪ್ರೋಗ್ರಾಮ್. ದೀಪಿಕಾ ನೋಡಿ ಬೈ ಇಂದು ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಹೊಸದೊಂದು ಘಟ್ಟವನ್ನು ಕರೆಯುತ್ತಿದ್ದೇವೆ. ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಸ್ಥಾಪಿಸಿರುವ ದೀಪಿಕಾ ವಿದ್ಯಾರ್ಥಿ ವೇತನವನ್ನು ಈ ದಿನ ನಿಮ್ಮೆಲ್ಲರ ಸಮಕ್ಷಮ ಲೋಕಾರ್ಪಣೆಗೊಳಿಸುತ್ತಿದ್ದೇವೆ. ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಾಡಿನ ವಿದ್ಯಾರ್ಥಿನಿಯರಿಗಾಗಿ ಇಷ್ಟು ಗಣನೀಯ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಸ್ಥಾಪನೆ ಮಾಡಲು ಅನುಮತಿ ನೀಡಿರುವ ಮತ್ತು ಇದರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಪ್ರಗತಿಪರ ನಿಲುವಿನ ಸ್ತ್ರೀ ಸಮಾನತೆಯ ಪ್ರತಿಪಾದಕರು ಜನಪ್ರಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಇಂದಿನ ಸಮಾರಂಭಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ದೀಪಿಕಾ ವಿದ್ಯಾರ್ಥಿ ವೇತನದ ಹಿನ್ನೆಲೆಯಲ್ಲಿರುವ ಬಹುದೊಡ್ಡ ಶಕ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಶ್ರೀ ಅಜೀಂ ಪ್ರೇಮ್ಜಿ ಅವರ ಸಾಮಾಜಿಕ ಕಾಳಜಿ ಮತ್ತು ಕ್ರಿಯಾಶೀಲತೆ ಇತರರಿಗೆ ಆದರ್ಶ. ಅವರು ತಮ್ಮ ನಿರಂತರ ಚಟುವಟಿಕೆಗಳ ಸಾಲಿನಲ್ಲಿ ತಮ್ಮ ಈ ಕಾರ್ಯಕ್ರಮಕ್ಕೂ ಸಮಯವನ್ನು ಮೀಸಲಿಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಆದರದ ಸ್ವಾಗತವನ್ನು ಕೋರುತ್ತೇನೆ.
ಉನ್ನತ ಶಿಕ್ಷಣ ಇಲಾಖೆಯನ್ನು ತಮ್ಮ ದಕ್ಷತೆ ಹಾಗೂ ದೂರದೃಷ್ಟಿಯ ನಾಯಕತ್ವದಿಂದ ಪ್ರಗತಿ ಪಥದಲ್ಲಿ ಮುನ್ನಡೆಸುತ್ತಿರುವ ಮತ್ತು ದೀಪಿಕಾ ವಿದ್ಯಾರ್ಥಿ ವೇತನದ ಸ್ಥಾಪನೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರಿಗೆ ಇಂದಿನ ಸಭೆಗೆ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಪೊನ್ನಣ್ಣ ಕಾನೂನು ಸಲಹೆಗಾರರು ಹಾಗೂ ಮಾನ್ಯ ಶಾಸಕರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಅನುರಾಗ್ ಬೆಹರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಆಗಮಿಸುತ್ತಾರೆ. ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದರಲ್ಲೂ ಈ ಯೋಜನೆಯ ಪ್ರಮುಖ ರೂವಾರಿಗಳಾದ ಶ್ರೀಮತಿ ಉಮಾ ಮಹಾದೇವನ್ ಅಭಿವೃದ್ಧಿ ಆಯುಕ್ತರು ಆಗಮಿಸಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ನಿತೇಶ್ ಕುಮಾರ್ ಸಿಂಗ್ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ಇವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಲವು ರಾಜ್ಯದ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು, ಕುಲಸಚಿವರು, ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು, ಬೋಧಕರು ಹಾಗೂ ಇತರೆ ಉಪನ್ಯಾಸಕರು ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮತ್ತು ಈ ಯೋಜನೆಯ ಫಲಾನುಭವಿಗಳಾದ ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ನಾನು ಕೋರುತ್ತೇನೆ. ಕಾರ್ಯಕ್ರಮದ ವಿವರವನ್ನು ಇಡೀ ರಾಜ್ಯಕ್ಕೆ ತಲುಪಿಸುವ ಉದ್ದೇಶದಿಂದ ಇಲ್ಲಿಗೆ ಬಂದಿರುವ ಮಾಧ್ಯಮ ಮಿತ್ರರನ್ನು ಆದರದಿಂದ ಇಂದಿನ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನಾ ಸಾಮರ್ಥ್ಯದಲ್ಲಿ ಪಾಲ್ಗೊಳ್ಳುತ್ತಿರುವ ಸರ್ವರಿಗೂ ಹಾಗೂ ನನ್ನ ಇಲಾಖೆಯ ಎಲ್ಲ ಸಹಪಾಠಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಶಿಕ್ಷಣವೇ ನಿಜವಾದ ದೀಪ, ಅದರಲ್ಲೂ ಕೂಡ ಮಹಿಳೆಯರ ಶಿಕ್ಷಣವೇ ನಿಜವಾದ ಸಮಾಜ ಪರಿವರ್ತನೆಗೆ ಬುನಾದಿ ಎನ್ನುವ ನಂಬಿಕೆಯೊಂದಿಗೆ ಆರಂಭವಾಗುತ್ತಿರುವ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇಲ್ಲಿವರೆಗೂ ತಮ್ಮೆಲ್ಲರನ್ನ ಸ್ವಾಗತಿಸಿದಂತಹ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ KG ಜಗದೀಶ್ ಅವರನ್ನ ಸ್ವಾಗತಿಸ್ತಾ ಇದ್ದೀವಿ. ಧನ್ಯವಾದಗಳು. ಕರ್ನಾಟಕದಲ್ಲಿ ಹೆಣ್ಣು ಅಬಲೆಯಲ್ಲ, ನಿರ್ಬಲೆಯಲ್ಲ, ದುರ್ಬಲೆಯಂತೂ ಅಲ್ಲವೇ ಅಲ್ಲ. ಅವಳು ಸಬಲೆ, ಸುಬಲೆ, ಅತಿಬಲೆ. ಇದಕ್ಕೆ ಕಾರಣ ನಮ್ಮ ಕರ್ನಾಟಕ ಸರ್ಕಾರ ಹೆಣ್ಣು ಮಕ್ಕಳಿಗೆ ಕೊಡ್ತಿರುವಂತಹ ಶಿಕ್ಷಣ ಮತ್ತು ರಕ್ಷಣೆ.
ಮತ್ತು ಸಮಾಜಕ್ಕೆ ಒಳಿತನ್ನ ಬಯಸುವಂತ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಂತಹ ಸಹೃದಯಿ ಸಂಸ್ಥೆಗಳು. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಕುರಿತಾಗಿ ಒಂದು ಸಣ್ಣ ರಿವ್ಯೂ ಇದೆ, ವಿಡಿಯೋ ನೋಡಿ ಬರೋಣ. ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಒಮ್ಮೆ ಭಾರಿ ಚಪ್ಪಾಳೆಗಳನ್ನ ತಾವೆಲ್ಲರೂ ನೀಡಬೇಕಾಗಿ ವಿನಂತಿಸ್ಕೊಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದ ಉನ್ನತ ಶಿಕ್ಷಣವನ್ನ ಕರ್ನಾಟಕದ ಎಲ್ಲ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅವರ ಬಳಿಗೆ ತರಲು ಶ್ರಮಿಸುತ್ತಿರುವಂತಹ ಅತ್ಯಂತ ದಕ್ಷ ನಾಯಕರಾದಂತ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ನಿರಿಗಾಗಿ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ರಾಜ್ಯದ ಧೀಮಂತ ನಾಯಕರು, ಎಲ್ಲ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಕಾಳಜಿಯನ್ನ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಹಾಗೂ ದೀಪಿಕಾ ಇವತ್ತು ಉತ್ತಮವಾದಂತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನ ತಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಇವತ್ತು ಇಡೀ ಕರ್ನಾಟಕದ ಸುಮಾರು 37,000 ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ 30,000 ರೂಗಳನ್ನು ಕೊಡ್ತಕ್ಕಂಥ ಈ ಮಹತ್ತರ ಕಾರ್ಯಕ್ಕೆ ಮುನ್ನಡೆಯನ್ನು ಬರೆದಿರ್ತಕ್ಕಂಥ ಶ್ರೀ ಅಜೀಂ ಪ್ರೇಮ್ಜಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಎಸ್ ಪೊನ್ನಣ್ಣ ಅವರೇ, ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಉಮಾ ಮಾಧವನ್ ಅವರೇ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅನುರಾಗ್ ಭೈರವ್ ಅವರೇ, ರಾಜ್ಯದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ರಿತೇಶ್ ಕುಮಾರ್ ಸಿಂಗ್ ಅವರೇ, ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಗದೀಶ್ ಅವರೇ,
ಆಗಿರ್ತಕ್ಕಂಥ ಮಂಜುಶ್ರೀ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ, ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು, ಸರ್ಕಾರಿ, ಖಾಸಗಿ ಮತ್ತು ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳ ಎಲ್ಲ ಕುಲಪತಿಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಇವತ್ತು ದೀಪಿಕಾ ವಿದ್ಯಾರ್ಥಿ ವೇತನದ ಫಲಾನುಭವಿಗಳಾಗಿರ್ತಕ್ಕಂಥ ಈ ನಾಡಿನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ, ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಬಂಧುಗಳೇ, ಬಹುಶಃ ಉನ್ನತ ಶಿಕ್ಷಣವನ್ನ ಮತ್ತಷ್ಟು ಉತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಸೀಂ ಪ್ರೇಮ್ಜಿ ಅವರ ಈ ಮಹತ್ತರವಾದಂತಹ ಒಂದು ಕಾರ್ಯ ಬಹುಶಃ ಬಹಳಷ್ಟು ಈ ಒಂದು ದಾನ ಧರ್ಮ ಮಾಡ್ತಕ್ಕಂಥವ್ರನ್ನ ನಾವು ನೋಡಿದ್ದೇವೆ. ಆದ್ರೆ ಮಹಿಳೆ ಸಬಲೀಕರಣದ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥವರು ಮತ್ತು ನಿರಂತರವಾಗಿ ಶೈಕ್ಷಣಿಕವಾಗಿ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಇವೆಲ್ಲದರ ವಿಚಾರದಲ್ಲಿ ಬಹಳಷ್ಟು ಗಮನವನ್ನು ಹರಿಸಿ ಶಿಕ್ಷಕರ ತರಬೇತಿಯಿಂದ ಹಿಡಿದು ಪ್ರಾಧ್ಯಾಪಕರ ಬೋಧಕರ ತರಬೇತಿಯಿಂದ ಹಿಡಿದು ಮಕ್ಕಳಿಗೆ ಈ ರಾಜ್ಯದ ಶಾಲಾ ಶಿಕ್ಷಣ ಮಕ್ಕಳಿಗೆ ಪ್ರತಿ ದಿವಸ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಮಗೆ ಅಸೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಬಂದಿದ್ದಾರೆ. ಇಂತಹ ಒಂದು ಮಹತ್ತರ ಕಾರ್ಯಕ್ರಮಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡೆ, ಸರ್ ತಾವು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಬಹಳ ಸಂತೋಷದಿಂದ ಅವರು ಹೇಳಿದ್ರು, ಅಸೀಂ ಪ್ರೇಮ್ಜಿ ಅವರು ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಖಂಡಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಹೆಣ್ಮಕ್ಳು ತಾವೆಲ್ಲ ಇಲ್ಲಿ ಸೇರಿದ್ದೀರಾ, ತಮ್ಮನ್ನೆಲ್ಲ ನೋಡ್ಬೇಕು, ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂಥ ಬಯಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಸಮಸ್ತ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಉನ್ನತ ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿನಿಯರ ಪಾಲಿಗೆ ಇದೊಂದು ಅವಿಸ್ಮರಣೀಯ ದಿನ. ಮುಖ್ಯಮಂತ್ರಿಗಳು ಹಾಗೂ ಅಸೀಂ ಪ್ರೇಮ್ಜಿ ಅವರ ಸಮ್ಮುಖದಲ್ಲಿ ಇಂದಿನ ಈ ಚಾರಿತ್ರಾತ್ಮಕ ಒಡಂಬಡಿಕೆ ಮೂಲಕ ಇದೊಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ. ಅದರಲ್ಲೂ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ SSLC, PUC ಅಥವಾ 11 ಮತ್ತು 12ನೇ ತರಗತಿ ಓದುವ ಬಹಳಷ್ಟು ಗ್ರಾಮೀಣ ಭಾಗದ ಮಕ್ಕಳ, ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣು ಮಕ್ಕಳ ಪಾಲಿಗೆ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಅಸೀಂ ಪ್ರೇಮ್ಜಿ ಫೌಂಡೇಶನ್ ಸುವರ್ಣ ಅವಕಾಶವನ್ನು ಕಲ್ಪಿಸಿದೆ. ಈ ಸಂದರ್ಭದಲ್ಲಿ ನಾನು ಮಹಿಳಾ ಶಿಕ್ಷಣದ ಅಧಿಕಾರವಾದ ಸಾಮಾಜಿಕ ಹೋರಾಟಗಾರ್ತಿ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನಪು ಮಾಡಿಕೊಳ್ಳುವುದು ನನ್ನ ಕರ್ತವ್ಯ. 19ನೇ ಶತಮಾನದ ಆರಂಭದಲ್ಲಿ ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಟಕ್ಕಿಳಿದವರು. ಹೆಣ್ಣು ಮಕ್ಕಳ ಶೋಷಣೆ, ದೌರ್ಜನ್ಯ, ಮೂಢನಂಬಿಕೆಗಳು, ಕಂದಾಚಾರಗಳಿಂದ ಮುಕ್ತಿ ಕಾಣಬೇಕಾದರೆ ಶಿಕ್ಷಣವಂತರಾಗಬೇಕು ಎಂದು ಸಾವಿತ್ರಿಬಾಯಿ ಫುಲೆ ಅವರು ಕರೆ ಕೊಟ್ಟಿದ್ದರು ಅಂತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವರ ಅಂದಿನ ಕನಸುಗಳು ಈಗ ಹೆಜ್ಜೆ ಹೆಜ್ಜೆ ಇವತ್ತು ನಾವು ಆಗ್ತಾ ಹೋಗ್ತಾ ಇದ್ದಾಗ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಅವಕಾಶಗಳನ್ನ ನಮ್ಮ ವಿದ್ಯಾರ್ಥಿನಿಯರು ಶೈಕ್ಷಣಿಕವಾಗಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಆದ್ದರಿಂದ ಇಂದು ರಾಜ್ಯದ ನಮ್ಮ ಎಲ್ಲ ಬಡ ವಿದ್ಯಾರ್ಥಿನಿಯರ ಪಾಲಿಗೆ ಇದೊಂದು ಅವಿಸ್ಮರಣೀಯ ದಿನ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ತಾ, ನಮ್ಮ ಸರ್ಕಾರದ ಮುಂದೆ ಇರುವ ಸ್ಥಿರವಾದ ಗುರಿಗಳಿಲ್ಲ. ಕುಟುಂಬದ ಮಹಿಳೆಯರು ವಿದ್ಯಾವಂತೆಯಾದರೆ ಇಡೀ ಕುಟುಂಬ ಶೈಕ್ಷಣಿಕವಾಗಿ ಬೆಳೆಯಲಿದೆ,
ಎಂಬುದು ನಮ್ಮ ನಂಬಿಕೆ. ಈ ದಿನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಉನ್ನತ ಶಿಕ್ಷಣ ವಲಯದ ವಿದ್ಯಾರ್ಥಿನಿಯರಿಗಾಗಿ ನಾವು ದೀಪಿಕಾ ವಿದ್ಯಾರ್ಥಿ ವೇತನವನ್ನ ಲೋಕಾರ್ಪಣೆಗೊಳಿಸಲಿದ್ದೇವೆ. 2025-26ನೇ ವರ್ಷದಲ್ಲಿ ಕರ್ನಾಟಕ ಸೇರಿದಂತೆ ಸುಮಾರು 18 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಒಟ್ಟು 2,50,000 ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಉದ್ದೇಶಿಸಿದ್ದಾರೆ. ಇದರಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬೇರೆ ರಾಜ್ಯಗಳಲ್ಲಿ 10-15,000 ವಿದ್ಯಾರ್ಥಿನಿಯರಿಗೆ ಈ ವೇತನವನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದಾದ್ರೆ ನಮ್ಮವರೇ ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥದ್ರಿಂದ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಇವತ್ತು 37,000 ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡತಕ್ಕಂಥದಕ್ಕೆ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಥವಾ ಪ್ರತಿಷ್ಠಾನದವರು ಇವತ್ತು ಒಡಂಬಡಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಬಂಧುಗಳೇ, ಬಹುಶಃ 100ಕ್ಕೆ 100ರಷ್ಟು ಇವತ್ತು ಎಲ್ಲ ಉನ್ನತ ಶಿಕ್ಷಣದ ಏನು ಪದವಿಗಳನ್ನ ಪಡೆಯತಕ್ಕಂಥದಕ್ಕೆ ಕೇವಲ BA, BSc, BCom ಪದವಿಗಳಲ್ಲ, ವೈದ್ಯಕೀಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಪಶುಸಂಗೋಪನೆ, ಇವತ್ತು ಹಾರ್ಟಿಕಲ್ಚರ್ ಇರ್ಬೋದು, ಲಾ ಇರ್ಬೋದು, ಇವೆಲ್ಲದರ ಜೊತೆಗೆ 12ನೇ ತರಗತಿಯ ನಂತರ ಯಾರಾದ್ರೂ ITI ಓದ್ತಾ ಇದ್ರೆ, ಯಾರಾದ್ರೂ ಪಾಲಿಟೆಕ್ನಿಕಲ್ ಓದ್ತಾ ಇದ್ರೆ ಅವ್ರಿಗೂ ಕೂಡ 2 ವರ್ಷ 3 ವರ್ಷ ಅವರಿಗೆ ಪ್ರತಿ ವರ್ಷ 30,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಆದ್ರೆ ಇರ್ತಕ್ಕಂಥ ಒಂದು ವಿಚಾರ ಏನಂದ್ರೆ ಪ್ರತಿ ವರ್ಷ ತಾವು ಉತ್ತೀರ್ಣರಾಗಬೇಕು, ಪಾಸ್ ಆಗ್ತಕ್ಕಂಥ ಒಂದು ಷರತ್ತಿದೆ. ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಆದ್ರಿಂದ ಇವತ್ತು ಈ ಒಂದು ಮಹತ್ತರವಾದಂತಹ ಕಾರ್ಯಕ್ರಮದಲ್ಲಿ ಈಗಾಗಲೇ 30,000 ವಿದ್ಯಾರ್ಥಿನಿಯರು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಈಗಾಗಲೇ ಗುರುತಿಸಿದ್ದೇವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಒಟ್ಟು ಬೇರೆ ಬೇರೆ ಪದವಿಗಳನ್ನು ಸೇರಿಸಿದಾಗ ಇನ್ನು 10,000 ವಿದ್ಯಾರ್ಥಿನಿಯರು ಈ ಯೋಜನೆಯಲ್ಲಿ ಫಲಾನುಭವಿಗಳಾಗ್ತಾರೆ ಅಂತಕ್ಕಂಥದ್ದು, ಅರ್ಹರಾಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಏನಿವತ್ತು 37,000ಕ್ಕಿಂತ ಹೆಚ್ಚು ಆದಂತಹ ಪಕ್ಷದಲ್ಲಿ ನಮ್ಮ ಆರ್ಥಿಕ ಇಲಾಖೆಯವರಿಗೆ ಇವತ್ತು ಅವರು ಒಪ್ಪಿಕೊಂಡಿದ್ದಾರೆ. ಆ ಹೆಚ್ಚು ಆಗ್ತಕ್ಕಂಥ ಸಂಖ್ಯೆ ಎಷ್ಟೇ ಇರಲಿ ಅದನ್ನ ರಾಜ್ಯ ಸರ್ಕಾರ ಬಯಸ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ಸಲಹೆಯಂತೆ ಇವತ್ತು ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಬಹುಶಃ ಇಡೀ ಭಾರತ ದೇಶದಲ್ಲಿ 100ಕ್ಕೆ 100ರಷ್ಟು ಈ ಯೋಜನೆ ಪಡಿತಕ್ಕಂಥ ವಿದ್ಯಾರ್ಥಿನಿಯರಿಗೆ ಇದು ಲಭಿಸತಕ್ಕಂಥದ್ದು ಬಹುಶಃ ಕರ್ನಾಟಕದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗಾಗಲೇ ತಮಗೆ ಗೊತ್ತಿದೆ ದೀಪಿಕಾ ವಿದ್ಯಾರ್ಥಿ ವೇತನ ಮೊತ್ತವು ಗಮನಾರ್ಹವಾಗಿದೆ. ನಿಮ್ಮ ಪದವಿ ಕೋರ್ಸ್ ಪೂರ್ಣಗೊಳ್ಳುವವರೆಗೆ ಪ್ರತಿ ವರ್ಷ 30,000 ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ತಮಗೆ ಗೊತ್ತಿದೆ. ಈ ವರ್ಷ ಅಂದಾಜು 110 ಕೋಟಿ ಆಗುತ್ತೆ. ಮುಂದಿನ ವರ್ಷ 220 ಕೋಟಿ ಆಗುತ್ತೆ. ಅದರ ಮುಂದಿನ ವರ್ಷ 330 ಕೋಟಿ ಆಗುತ್ತೆ. ಇದು 7 ವರ್ಷಗಳಿಗೆ ಬೇಕಾದ್ರೆ ಬಹುಶಃ 2,000 ಕೋಟಿ ಇವತ್ತು ಈ ಒಂದು ಮಹತ್ತರವಾದಂತ ಮಹಿಳಾ ಸಬಲೀಕರಣ ಮಾಡತಕ್ಕಂತ ಕಾರ್ಯಕ್ರಮಕ್ಕೆ ಅಜೀಂ ಪ್ರೇಮ್ಜಿ ಅವರ ಈ ಒಂದು ಪ್ರತಿಷ್ಠಾನ ಇವತ್ತು ಮುಂದೆ ಬಂದಿದೆ ಅಂತ ಹೇಳಿದ್ರೆ ಇವತ್ತು ತಾವೆಲ್ಲರೂ ಇದರ ಸದುಪಯೋಗ ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ತಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈಗ ಇದರಲ್ಲಿ ಮಹತ್ತರವಾದಂತ ವಿಚಾರ ಇವತ್ತು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇವತ್ತು ಬಹಳಷ್ಟು ಕಡೆ ನಾವು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸುಮಾರು 60%, 70% ಇವತ್ತು ವಿದ್ಯಾರ್ಥಿನಿಯರು ಅಲ್ಲಿ ಪದವಿಗಳನ್ನ ಪಡೆತಕ್ಕಂಥವ್ರ ಜೊತೆಗೆ ಉತ್ತಮವಾದಂತಹ ಏನು ಚಿನ್ನದ ಪದಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆತಕ್ಕಂಥದ್ದು ನೋಡ್ತಾ ಇದ್ದೇವೆ.
ಆಗಿದೆ. ಬರ್ತಕ್ಕಂಥ ದಿನಗಳಲ್ಲಿ ವಿಷಯವಾರು ಸಬ್ಜೆಕ್ಟ್ ವೈಸ್ ಇವತ್ತು ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖಾಂತರ ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಕೈಗೊಂಡಿದ್ದೇವೆ. ಈ ರೀತಿ ಬಹಳಷ್ಟು ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇವತ್ತು ಈ ನಾಡಿನ ಜನತೆಗೆ ಏನು ಇವತ್ತು ಅವರಿಗೆ ಭಗವಂತ ಎಲ್ಲಾ ರೀತಿ ಯಶಸ್ಸನ್ನ ಕೊಟ್ಟಿದ್ದಾರೆ, ಅದನ್ನ ಸಮಾಜಕ್ಕೆ ಹಿಂದಿರುಗಿಸಬೇಕು ಅಂತಕ್ಕಂಥ ಮಹತ್ವವಾದಂತ ಒಂದು ಆಲೋಚನೆ ಇದೆ. ಬಹುಶಃ ಇದು ಸಮಾಜದಲ್ಲಿ ನಾವು ಹೆಚ್ಚು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಒಬ್ಬ ವ್ಯಕ್ತಿ ಅಜೀಂ ಪ್ರೇಮ್ಜಿ ಅವರು ಇವತ್ತು ಈ ಮಹತ್ವವಾದಂತಹ ಕೆಲಸವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ನಾನು ಅಜೀಂ ಪ್ರೇಮ್ಜಿ ಅವರ ಬಗ್ಗೆ ಒಂದೆರಡು ಮಾತು ಹೇಳಿಕ್ಕೆ ಬಯಸ್ತೇನೆ. ಭಾರತದ ಅತ್ಯಂತ ಯಶಸ್ವಿ ಉದ್ದಿಮೆದಾರರಾಗಿರುವ ಅಜೀಂ ಪ್ರೇಮ್ಜಿ ಅವರು ತಮ್ಮ ಫೌಂಡೇಶನ್ ಮುಖಾಂತರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಿಗೆ ತಮ್ಮ ದುಡಿಮೆಯ 50% ಹಣವನ್ನು ಬಳಸುತ್ತಿರುವುದು ಬಹುಶಃ ಅತ್ಯಂತ ಶ್ಲಾಘನೀಯ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಇವತ್ತು ಎಲ್ಲ ಪ್ರಪಂಚದಲ್ಲಿ ಬಹುಶಃ ಯಾರಿಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನ ಅವರು ಕೈಗೊಳ್ಳತಕ್ಕಂಥದ್ದು ನಾವು ನೋಡಿಲ್ಲ. ಇವತ್ತು ಇಡೀ ಅವರು ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಕಾರ್ಯಗಳಿಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ತಮ್ಮ ಮಾನವೀಯ ಕಳಕಳಿ ಕಾಳಜಿ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಅವರು ಶಿಕ್ಷಣ, ಆರೋಗ್ಯ, ಆಹಾರ ಮತ್ತು ಜೀವನೋಪಾಯ ಕಾರ್ಯಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸುವ ಮೂಲಕ ಭಾರತದ ಪ್ರಗತಿಗೆ ಪೂರಕವಾಗಿ ಸ್ಪಂದಿಸುತ್ತಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ ಇಂದು ನಮ್ಮ ವೇದಿಕೆ ಮೇಲೆ ಇರುವುದು ನಮ್ಮೆಲ್ಲರ ಹೆಮ್ಮೆ. ಈ ಸಾಧಕರ ಗೌರವಾರ್ಥ ಮತ್ತು ಮಹಿಳಾ ವಿದ್ಯಾರ್ಥಿನಿಯರ ಪ್ರಗತಿಗೆ ಫಲ ತೊಟ್ಟಿರುವ ಅಜೀಂ ಪ್ರೇಮ್ಜಿ ಅವರಿಗೆ ನಮ್ಮೆಲ್ಲರ ಗೌರವಪೂರ್ವಕವಾದಂತ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ನಾನು ವಿನಂತಿಸಿಕೊಳ್ತೇನೆ, ದಯವಿಟ್ಟು ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಒಂದು ನಿಮಿಷ ಎದ್ದು ತಮ್ಮ ಅಭಿಮಾನವನ್ನ, ತಮ್ಮ ಪ್ರೀತಿಯನ್ನ ಅಜೀಂ ಪ್ರೇಮ್ಜಿ ಅವರಿಗೆ ತೋರಿಸಬೇಕು ಚಪ್ಪಾಳೆಯನ್ನ ಅಂತೇಳಿ ನಾನು ತಮ್ಮೆಲ್ಲರೂ ಕೇಳ್ತಿದ್ದೇನೆ. ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ತಕ್ಷಣ ಏನು ತಾವು ನೋಂದಣಿ ಮಾಡತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಅವರ QR ಕೋಡ್ ಮತ್ತು ಇವೆಲ್ಲ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸ್ತಾ ಇದ್ದೇವೆ. ಅದನ್ನ ನೀವು ಸ್ಕ್ಯಾನ್ ಮಾಡಿ ತಮ್ಮ ಮಾಹಿತಿಗಳನ್ನ ಅದರಲ್ಲಿ ಕೊಟ್ಟಾಗ ಅದು ನಾವು ಎನ್ರೋಲ್ಮೆಂಟ್ ಆಗ್ತಕ್ಕಂಥದ್ದು ಅವಕಾಶ ಆಗುತ್ತೆ. ಬಹಳ ಸರಳವಾಗಿದೆ. ಇದನ್ನ ನಾವು ಕಾರ್ಯಕ್ರಮ ನಾವು 10ನೇ ತಾರೀಕಿಗೆ ಪ್ರಾರಂಭ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ತಡ ಆಯಿತು. ಈಗ ಪೋರ್ಟಲ್ ಆ ವಿಂಡೋಸ್ ಇವತ್ತು 30ನೇ ತಾರೀಕಿವರೆಗೂ ಇದೆ, ಲಭ್ಯ ಇದೆ. ತಕ್ಷಣ ತಾವು ಸಮಯ ವ್ಯರ್ಥ ಮಾಡಿದಿರ, ತಕ್ಷಣ ತಾವು ನೋಂದಣಿ ಮಾಡತಕ್ಕಂಥ ಕೆಲಸ ಆಗಬೇಕು. ನಾವು ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೂ ಮಾಹಿತಿ ಕೊಡ್ತೇವೆ, ಕಾಲೇಜುಗಳಿಗೆ ಮಾಹಿತಿ ಕೊಡ್ತೇವೆ. ಈಗ ಯಾರು ತಾವೆಲ್ಲ ಹರಡಿದ್ದೇವೆ, ತಮ್ಮ ಪಟ್ಟಿ ಇದೆ ಇವತ್ತು ನಮ್ಮ ಹತ್ರ. ಆ ಪಟ್ಟಿಯಲ್ಲಿ ತಾವೆಲ್ಲರೂ ತಕ್ಷಣವೇ ತಾವು ನೋಂದಾಯಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಮಹತ್ವವಾದಂತ ಬಹುಶಃ ನನ್ನ ವೈಯಕ್ತಿಕ ಜೀವನದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಬಹುಶಃ ನನ್ನ ಜೀವನದ ಉದ್ದಕ್ಕೂ ನೆನಪಿನಲ್ಲಿ ಉಳಿತಕ್ಕಂಥ ಈ ಮಹತ್ವವಾದಂತಹ ಕಾರ್ಯ ಇವತ್ತು ನನ್ನ ಒಂದು ಅವಧಿಯಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಹೆಮ್ಮೆ ನನಗೆ ಬಹಳಷ್ಟಿದೆ. ಇದರ ಸದುಪಯೋಗ ಆಗಬೇಕು. ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಕೊಟ್ಟಿರ್ತಕ್ಕಂಥ ಸಹಕಾರದೊಂದಿಗೆ ಸರ್ಕಾರ ಕೂಡ ಇವತ್ತು ಪಾಲ್ದಾರರಾಗಿ ಇವತ್ತು ಇದನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದೆ. ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ ಈ ಒಂದು ಅವಕಾಶವನ್ನ ಕೊಟ್ಟಂತ ನಾನು ನಮ್ಮ ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ತಿಳಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸ್ವತಃ ಶಿಕ್ಷಕರಾದಂತಹ ಹಾಗೂ ಶಿಕ್ಷಣದ ಮಹತ್ವವನ್ನ ಬಲ್ಲವರಾದಂತಹ ನಮ್ಮ ಸಚಿವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸೋಣ. ಹಾಗೂ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ಇರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ. ನೋಡಿ
ಹಾಗೂ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿರುವಂತಹ ಶ್ರೀ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಜ್ಯೋತಿ ಬೆಳಕಿನ ಸಂಕೇತ, ಬೆಳಕು ಜ್ಞಾನದ ಸಂಕೇತ. ಜ್ಞಾನದ ಜ್ಯೋತಿಯನ್ನ ಬೆಳಗಲು ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಇಂದಿನ ಕಾರ್ಯಕ್ರಮದ ರುವಾರಿಗಳಾದಂತಹ ಶ್ರೀ ಅಜೀಂ ಪ್ರೇಮ್ಜಿ ಸರ್ ಅವರನ್ನ, ಸಚಿವರನ್ನ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಬೇಕು. ನಾವೆಲ್ಲರೂ ಕ್ಲಾಸ್ ಎಷ್ಟೇ ಸೈಲೆಂಟ್ ಆಗಿರ್ತೀರಾ? ಚಪ್ಪಾಳೆ ಅವರು ಕೇಳಿಸ್ಲಿ ಸ್ವಲ್ಪ. ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಜೀವನದಲ್ಲಿರುವಂತಹ ಜ್ಞಾನದ ಜ್ಯೋತಿ, ಜ್ಞಾನದ ಅಭಿವೃದ್ಧಿಯನ್ನ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಇವತ್ತು ವಿದ್ಯುಕ್ತ ಚಾಲನೆಯನ್ನ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯಾಕಂದ್ರೆ ಸಮಾಜ ಸೇವೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಶ್ರೀ ಅಜೀಂ ಪ್ರೇಮ್ಜಿ ಅವರು, ಸಚಿವರು ಹಾಗೂ ಎಲ್ಲ ಅಧಿಕಾರಿಗಳಿಗೆ, ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಮಹತ್ವವಾದ ಘಟ್ಟವನ್ನ ನಾವೀಗ ತಲುಪಿದ್ದೇವೆ. ಇದು ಒಡಂಬಡಿಕೆಯ ಪತ್ರದ ವಿನಿಮಯ. ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಉನ್ನತ ಶಿಕ್ಷಣ ಇಲಾಖೆಯ ಮಾನ್ಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಕೆಜಿ ಜಗದೀಶ್ ಅವರು ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಕರ್ನಾಟಕ ಸ್ಟೇಟ್ ಹೆಡ್ ಆಗಿರುವಂತಹ ಶ್ರೀ ರುದ್ರೇಶ್ ಎಸ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದೀವಿ. ಸೊ ಇವತ್ತು ಅವರಿಬ್ಬರು ಕೂಡಿ ಒಡಂಬಡಿಕೆ ಪತ್ರಕ್ಕೆ ಸಹಿಯನ್ನ ಆಗ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಜೀಂ ಪ್ರೇಮ್ಜಿ ಅವರು ಹಾಗೂ ತಮ್ಮೆಲ್ಲರ ಸಮ್ಮುಖದಲ್ಲಿ.
ಸನ್ಮಾನ್ಯ ಕಾನೂನು ಸಚಿವರಾದಂತಹ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಒಡಂಬಡಿಕೆಯ ವಿನಿಮಯ, ಜೋರಾದ ಚಪ್ಪಾಳೆ ಬರಬೇಕು. ಇದೆಲ್ಲ ನಿಮಗಾಗಿ ಮಾಡ್ತಾ ಇರೋದು, ನಿಮಗೋಸ್ಕರ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಜೀಂ ಪ್ರೇಮ್ಜಿ ಅವರ ಅಮೃತ ಹಸ್ತದಿಂದ ಇದೀಗ ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಉನ್ನತ ಶಿಕ್ಷಣ ವಲಯದ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಿರುವಂತಹ ಈ ಒಂದು ದೀಪಿಕಾ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ವೆಬ್ಸೈಟನ್ನು ಲಾಂಚ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಜನಪ್ರಿಯ, ಜನಪರ, ಸದಾ ನಮ್ಮೆಲ್ಲರಿಗಾಗಿ ಸಿದ್ಧಬದ್ಧರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಉನ್ನತ ಶಿಕ್ಷಣ ವಲಯದ ವಿದ್ಯಾರ್ಥಿಗಳಿಗಾಗಿ ಸ್ಥಾಪನೆಗೊಂಡಿರುವಂಥ ದೀಪಿಕಾ ವಿದ್ಯಾರ್ಥಿ ವೇತನದ ಲೋಕಾರ್ಪಣೆ ಕಾರ್ಯಕ್ರಮ. ದೀಪಿಕಾ ವಿದ್ಯಾರ್ಥಿ ವೇತನ ಉನ್ನತ ಶಿಕ್ಷಣ ವಲಯದಲ್ಲಿ ನವಚೇತನ ಅರ್ಹ ವಿದ್ಯಾರ್ಥಿನಿಯರಿಗೆ ಕೋರ್ಸ್ ಅವಧಿಯುದ್ದಕ್ಕೂ ಪ್ರತಿ ವರ್ಷ ರು 30,000ದಂತೆ ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ನೆರವು, ನಾಡಿನೊಳಗೆ ಸಮೃದ್ಧಿಯ ಅರಿವು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇದೀಗ ದೀಪಿಕಾ ವಿದ್ಯಾರ್ಥಿ ವೇತನದ ವೆಬ್ ಲಿಂಕ್ ಅನಾವರಣವಾಗಿದೆ. ಹಾಗಾದ್ರೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಹೊರಬರ್ತಿರುವಂಥ ದೀಪಿಕಾ ಕುರಿತಾಗಿ ಒಂದು ಗೀತೆ. ಈ ಗೀತೆಯ ಕುರಿತಾಗಿ ಪರಿಚಯವನ್ನು ಮಾಡಿಕೊಡೋದಕ್ಕೆ ಆಂಗ್ಲ ಭಾಷೆಯಲ್ಲಿ ಮತ್ತು ನಮ್ಮ ಮಾತೃಭಾಷೆಯಾದಂಥ ಕನ್ನಡ ಭಾಷೆಯಲ್ಲಿ ಪರಿಚಯಿಸೋದಕ್ಕೆ ಪ್ರೊಫೆಸರ್ ಶೋಭಾ ಜಿ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ, ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರು. ಎಲ್ಲರಿಗೆ ನಮಸ್ಕಾರ. The anthem, which is going to be rendered right before you, it goes like this and with this meaning. This anthem reflects the spirit of Azim Premji scholarship. Like a lamp lighting another, symbolizing education, spreading hope. In the anthem, the poet, Mr. Janardhan Kesargade, evokes Azim as endless and G as love, echoing Dr. Azim Premji's boundless compassion. Through Azim Premji Foundation and along with the partnership of the Government of Karnataka, thousands of young women will now shine like lamps, illuminating families and society with knowledge and strength. The song dreams of a tomorrow filled with peace, equality, compassion, and the eternal light of truth, all made possible because of the vision of Dr. Azim Premji and the Azim Premji Foundation. Azim Premji ಈ ಗೀತೆ ಶಿಷ್ಯ ವೇತನದ ಆತ್ಮಸತ್ವವನ್ನು ಪ್ರತಿಬಿಂಬಿಸುತ್ತದೆ. ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗುವಂತೆ ಶಿಕ್ಷಣವು ಭರವಸೆಯನ್ನು ಹರಡುತ್ತದೆ. ಅಜೀಂ ಅಂದರೆ ಅಮಿತ, ಮಿತಿ ಇಲ್ಲದ್ದು. ಜಿ ಅಂದರೆ ಪ್ರೀತಿ. ಡಾಕ್ಟರ್ ಅಜೀಂ ಪ್ರೇಮ್ಜಿ ಅವರು ಅನಂತ ಪ್ರೀತಿಯ ಪ್ರತಿಧ್ವನಿ. ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಭಾಗಿತ್ವದಿಂದ ಸಾವಿರಾರು ಯುವತಿಯರು ದೀಪಗಳಂತೆ ಹೊಳೆಯುತ್ತಾ ಕುಟುಂಬ ಹಾಗೂ ಸಮಾಜವನ್ನು ಜ್ಞಾನ ಮತ್ತು ಶಕ್ತಿಯಿಂದ ಬೆಳಗಿಸಲಿದ್ದಾರೆ. ಕವಿ ಜನಾರ್ದನ ಕೆಸರಗದ್ದೆ ವಿರಚಿತ ಈ ಗೀತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಿದ್ಯಾರ್ಥಿ ವೇತನ ಸಾವಿರಾರು ವಿದ್ಯಾರ್ಥಿನಿಗಳ ಬದುಕು ಸತ್ವಶೀಲ ಆಗುವುದನ್ನು ಬಿಂಬಿಸುತ್ತದೆ. ಅಮಿತ ಮನುಜ ಪ್ರೇಮ ಹೇಗೆ ಬದುಕನ್ನು ಬೆಳಗಿಸುತ್ತದೆ ಎಂಬುದಕ್ಕೆ ದ್ಯೋತಕ ಈ ಗೀತೆ. ನಮಸ್ಕಾರ.
ದೀಪದಿಂದ ದೀಪ ಬೆಳಗುವ ದೀಪದಿಂದ ದೀಪ ಬೆಳಗುವ ಅಮಿತ ಮನುಜ ಪ್ರೇಮ ಮೆರೆಯುವ 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 ದೀಪಿಕಾ 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 ಅಬಲೆಯರೆಂದಾದವರು ಸಬಲರು ಎಂದಾಗುವ ಅಬಲೆಯರೆಂದಾದವರು ಸಬಲರು ಎಂದಾಗುವ ಬದುಕು ಬತ್ತದಂತೆ ಹೊಸ ಭರವಸೆಯ ಹೊಂದುವ ಬದುಕು ಬತ್ತದಂತೆ ಹೊಸ ಭರವಸೆಯ ಹೊಂದುವ ಸಿರಿ ಸಹಸ್ರ ಹಣತೆಗಳು ಬೆಳಗಿ ಜಗವ ಬೆಳಗುವ ಸಿರಿ ಸಹಸ್ರ ಹಣತೆಗಳು ಬೆಳಗಿ ಜಗವ ಬೆಳಗುವ ದೀಪಿಕಾ 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 ಇಲ್ಲಿ ಇಂದು ನಾಳೆಗಳ ನೆಮ್ಮದಿ ಮಳೆ ಕರೆಯುವ ಇಲ್ಲಿ ಇಂದು ನಾಳೆಗಳ ನೆಮ್ಮದಿ ಮಳೆ ಕರೆಯುವ ಸಮತೆ ಮಾಮತೆ ಎಂದುಗಳು ಮೊಳೆತು ಬೆರೆತು ಬೆಳೆಯುವ ಸಮತೆ ಮಮತೆ ಕನಸುಗಳು ಮೊಳೆತು ಬೆರೆತು ಬೆಳೆಯುವ ನೀಲಿ ಬಾನಿನಲ್ಲಿ ನೀಲಬಾನಿನಲ್ಲಿ ಸೂರ್ಯ ಸತ್ಯ ನಿತ್ಯ ಹೊಳೆಯುವ ನೀಲಬಾನಿನಲ್ಲಿ ಸೂರ್ಯ ಸತ್ಯ ನಿತ್ಯ ಹೊಳೆಯುವ ಸತ್ಯ ನಿತ್ಯ ಹೊಳೆಯುವ ಸತ್ಯ ನಿತ್ಯ ಹೊಳೆಯುವ ದೀಪಿಕಾ 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 ಧನ್ಯವಾದಗಳು. ಪ್ರೊಫೆಸರ್ ಶೋಭಾ ಅವರಿಗೆ ಹಾಗೂ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯದ ಗಾಯನ ತಂಡದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಿದ್ಯಾರ್ಥಿ ವೇತನದ ದೀಪಿಕಾ ನಮ್ಮ ವಿದ್ಯಾರ್ಥಿನಿಯರ ಜೀವನಕ್ಕೆ ಆಶಾ ಕಿರಣ. ಈ ಕುರಿತು ನಮ್ಮ ವಿದ್ಯಾರ್ಥಿನಿಯರ ಅಭಿಪ್ರಾಯ, ಶಿಕ್ಷಣ ಹೆಣ್ಣು ಮಕ್ಕಳಿಗೆ ಏಕೆ, ಎಷ್ಟು ಮುಖ್ಯ, ಈ ವಿದ್ಯಾರ್ಥಿ ವೇತನವನ್ನು ನಮ್ಮ ವಿದ್ಯಾರ್ಥಿನಿಯರು ಯಾವ ರೀತಿ ಪಡೆದುಕೊಳ್ಳಬೇಕು ಎಂಬುದಾಗಿ ಒಂದು ಸಣ್ಣ ವಿಡಿಯೋ ಇದೆ. ದಯಮಾಡಿ ತಾವೆಲ್ಲರೂ ಗಮನ ಹರಿಸಿ ನೋಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎವಿ ಪ್ಲೀಸ್. ಕರ್ನಾಟಕ ಸರ್ಕಾರ, ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಸಹಯೋಗದೊಂದಿಗೆ ಕೊಡಮಾಡಲಿರುವ ದೀಪಿಕಾ ವಿದ್ಯಾರ್ಥಿ ವೇತನ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರ್ಥಿಕ ಬೆಂಬಲ, ಸಾಮಾಜಿಕ ನ್ಯಾಯ, ಒಟ್ಟಾರೆ ವಿದ್ಯಾರ್ಥಿನಿಯರ ಸಬಲೀಕರಣದ ಸಲುವಾಗಿ ಪ್ರತಿ ವರ್ಷ 30,000 ರು ವಿದ್ಯಾರ್ಥಿ ವೇತನವನ್ನ ನೀಡಲಿದ್ದು, ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿರುವ ಕೋರ್ಸ್ನ ಅವಧಿಯುದ್ದಕ್ಕೂ ಈ ವಿದ್ಯಾರ್ಥಿ ವೇತನ ಲಭ್ಯವಾಗಲಿದೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ವ್ಯಾಸಂಗ ಪೂರ್ಣಗೊಳಿಸಿರುವ 2025-26ನೇ ಸಾಲಿನಲ್ಲಿ ಸರ್ಕಾರಿ, ಖಾಸಗಿ ಅನುದಾನಿತ, ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ರೆಗ್ಯುಲರ್ ಸಾಮಾನ್ಯ ಪದವಿ, ವೃತ್ತಿಪರ ಪದವಿ, ಇತರೆ ಪದವಿ, ಡಿಪ್ಲೊಮಾ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೆಣ್ಣು ಮಕ್ಕಳಿಗೆ
ವಿದ್ಯಾರ್ಥಿ ವೇತನದ ಮೂಲಕ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವ ಧ್ಯೇಯವನ್ನ ಹೊಂದಿರುವ ದೀಪಿಕಾ ವಿದ್ಯಾರ್ಥಿ ವೇತನದ ಫಲಾನುಭವಿಗಳ ಜೊತೆ ಹೀಗೊಂದು ಮಾತುಕತೆ. ನನಗೆ ತುಂಬ ಕನಸಿತ್ತು ಮತ್ತು ಆಸೆ ಇತ್ತು ಕಂಪ್ಯೂಟರ್ ಕಲಿಬೇಕು ಮತ್ತು ತುಂಬ ಓದಬೇಕು ಅಂತ. ಹಾಗಾಗಿ ನನಗೆ ಸಹಾಯ ಮಾಡ್ತಿರೋದು ದೀಪಿಕಾ ವಿದ್ಯಾರ್ಥಿ ವೇತನ ಮತ್ತು ನಮ್ಮ ಕರ್ನಾಟಕ ಸರ್ಕಾರ. ಹೃತ್ಪೂರ್ವಕವಾದ ಧನ್ಯವಾದಗಳು. ಜೊತೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸರೋಜಾ, ಬಿಕಾಂ ವಿದ್ಯಾರ್ಥಿನಿ ಹಾಗೂ ಖೋಖೋ ಪ್ಲೇಯರ್. ನಮಸ್ತೆ, ನನ್ನ ಹೆಸರು ಅರ್ಬಾ ಬಾನು, ನಾನು ಸಹ ಖೋಖೋ ಪ್ಲೇಯರ್. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ದೀಪಿಕಾ ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಸ್ಕಾಲರ್ಶಿಪ್ಪಿಂದ ನಮಗೆ ಸ್ಪೋರ್ಟ್ಸ್ಗೆ ಮತ್ತು ಎಜುಕೇಷನ್ಗೆ ತುಂಬ ಯೂಸ್ ಆಗುತ್ತೆ. ಸ್ಪೋರ್ಟ್ಸನ್ನು ಅಚೀವ್ ಮಾಡಬೇಕು ಅಂತ ತುಂಬ ಕನಸುಗಳಿತ್ತು. ಅದಕ್ಕೆ ಈ ಸ್ಕಾಲರ್ಶಿಪ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಕರ್ನಾಟಕ ಸರ್ಕಾರ. ಸರ್ಕಾರಿ ಶಾಲೆ ಕಾಲೇಜಲ್ಲಿ ಓದಿರೋದಕ್ಕೂ ಹೆಮ್ಮೆ ಅನಿಸ್ತಿದೆ. ಹಾಗಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀನಿ. ನಾನು ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಕಾಶಮ್ಮ. ನನಗೆ ಸಿಗಲಿರುವ ಈ ದೀಪಿಕಾ ವಿದ್ಯಾರ್ಥಿ ವೇತನದಲ್ಲಿ ನಾನು ನನ್ನ ಶಿಕ್ಷಣಕ್ಕಾಗಿ ಉಪಯೋಗಿಸ್ಕೊಳ್ತೀನಿ ಹಾಗೂ ನನಗೆ ಸರ್ಕಾರಿ ನೌಕರಿ ಹಿಡಿಬೇಕು ಅನ್ನೋ ಆಸೆ ತುಂಬ ಇದೆ. ಆ ನೌಕರಿಗೋಸ್ಕರ ಎಷ್ಟೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿಬೇಕು. ಇದೆಲ್ಲದ್ರದ್ದು ಕೋಚಿಂಗ್ಗೋಸ್ಕರ ನಾನು ಈ ಹಣವನ್ನು ಸದ್ಬಳಕೆ ಮಾಡ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಮುಸ್ಕಾನ್ ತಾಜ್. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಕಾಲರ್ಶಿಪ್ ಕಡೆಯಿಂದ 30,000 ವರ್ಷಕ್ಕೆ ಕೊಡಲಾಗುವುದು. ಇದರಿಂದ ನನಗೆ ತುಂಬ ಖುಷಿಯಾಗಿದೆ. ಈ ಸ್ಕಾಲರ್ಶಿಪ್ ಬಂದಾದ್ಮೇಲೆ ನಾನು ಇದನ್ನು ಸೇವ್ ಮಾಡಿಕೊಂಡು ನನ್ನ ಹೈಯರ್ ಎಜುಕೇಷನ್ಗೆ ಬಳಸ್ಕೊತೀನಿ. ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ತುಂಬ ಹೃದಯದ ಧನ್ಯವಾದಗಳು. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹೆಣ್ಣು ಮಕ್ಕಳು ಇದರಿಂದ ತುಂಬ ಪ್ರಯೋಜನವನ್ನು ಪಡೆಯಬಹುದು. ಥ್ಯಾಂಕ್ ಯು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕರ್ನಾಟಕ ಸರ್ಕಾರ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ದೀಪಿಕಾ ವಿದ್ಯಾರ್ಥಿ ವೇತನ ಕೊಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ದೀಪಿಕಾ ವಿದ್ಯಾರ್ಥಿ ವೇತನ ಧನ್ಯವಾದಗಳು ಕರ್ನಾಟಕ ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್. ಕರ್ನಾಟಕ. ಕುಸುಮ ಕೂಡ ಹೋಗುವಳು, ಆಯೇಷಾ ಕೂಡ ಹೋಗುವಳು, ಪಾಯಲ್ ಕೂಡ ಹೋಗುವಳು, ಗೌರಿ ಕೂಡ ಹೋಗುವಳು, ಆನಿ ಕೂಡ ಹೋಗುವಳು. ಈಗ ಪ್ರತಿ ಹುಡುಗಿಯು ಕಾಲೇಜಿಗೆ ಹೋಗುವಳು. Hello, are you a girl student currently in your first year of college? If so, you can apply for Azeem Premji Scholarship to support your education. The scholarship is a part of Azeem Premji Foundation's vision to contribute towards a just, equitable, humane and sustainable society. The scholarship initiative began last year in 4 states: Madhya Pradesh, some districts of Rajasthan and Uttar Pradesh, and Idki block of Ranchi district, Jharkhand. More than 25,000 girl students were selected and each one of them received a scholarship amount of 30,000 rupees for the year. This year, the scholarship will be open for girls in 18 states and 1 union territory. They are Arunachal Pradesh, Assam, Bihar, Chhattisgarh, Jharkhand, Karnataka, Madhya Pradesh, Manipur, Meghalaya, Mizoram, Nagaland, Odisha, Puducherry, Rajasthan, Sikkim, Telangana, Tripura, Uttar Pradesh and Uttarakhand. How to know if you are eligible for the scholarship? There are 3 criteria you need to check. The first is about your school. You are eligible if you're a girl student who's passed both class 10 and class 12 from the states or union territories we just saw. And more importantly, you've passed both class 10 and class 12 from a government school or college as a regular student. The second is about your degree or diploma. You are eligible if this is your first year of any undergraduate degree or diploma. This is your first degree or diploma after class 12 and the duration of your degree or diploma is 2 to 5 years. The third is about your college. You are eligible if the college or university where you're pursuing your UG degree or diploma is credible and recognized. The college can be government or private and it can be anywhere in India. If your answer is yes to all 3, you should totally apply for the scholarship.
To understand our eligibility criteria clearly, read this. If you are selected, you will get the 30,000 rupees scholarship each year for the full duration of your undergraduate degree or diploma. When can you apply for the scholarship? Applications for this scholarship will happen in 2 rounds. Round 1 will happen from September 10th to September 30th, 2025, and round 2 will happen from January 10th to January 30th, 2026. Join us to make access to education a little bit easier for girls across India, so every girl can go to college. Subscribe to our YouTube channel and check our website for all updates. Ladies and gentlemen, please join me in welcoming the esteemed Mr. Azim Premji, founder of the Azim Premji Foundation. Mr. Premji has selflessly served lakhs of people through his charitable endeavors, donating crores of rupees not only in India but all over the world. Sir, your contribution have empowered countless students, and we are all grateful for your dedication. We are truly honored to have you with us today, sir. Ladies and gentlemen, with pride and privilege, please put your hands together and help me to invite to say a few words and to inspire each one of us. Please welcome Shri Azim Premji. Namaskar. I am sorry I don't speak Kannada, so I'll have to speak in English. But my colleague will translate my speech, and it's a very short speech, I assure you. My dear children, it is my pleasure to be with all of you today. It's a real pleasure. And I'm so impressed with the number of people who are present here. 25 years ago, when I started the Azim Premji Foundation, my dream was for every child in India to get a good education, a good school education. In this period, I have seen more and more children go to school. When I meet students, they tell me now they want to go to college. It's a very major difference. This has made me very happy, so I decided to start a scholarship program for girls who want to go to college. I was born in an India on the verge of independence. Back then, our country was struggling on many fronts, but we believed we would build an India that will allow all its people to live a life of dignity, a life of values. Over these past 80 years, I have seen my country go from strength to strength. My desire is that each one of you will contribute towards building a nation into a just, equitable, and humane society. I see your confidence and happy faces. I can see your eagerness to learn. I am sure you will have a bright future. Our country will also have a bright future. Thank you. ಒಮ್ಮೆ ಜೋರಾದ ಚಪ್ಪಾಳೆಗಳೊಂದಿಗೆ ಧನ್ಯವಾದಗಳನ್ನು ಎಷ್ಟು ಸಲ್ಲಿಸಿದ್ರು ಸಾಲದು. ಇದೀಗ ಸನ್ಮಾನ್ಯ ಅಜೀಂ ಪ್ರೇಮ್ಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ರು. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮಾತನಾಡೋದಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ಶ್ರೀ ಸುದೇಶ್ ವೆಂಕಟೇಶ್ ಅವರನ್ನು ಚೀಫ್ ಕಮ್ಯುನಿಕೇಷನ್ ಆಫೀಸರ್ ಆ್ಯಂಡ್ ಆಲ್ಸೋ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅಜೀಂ ಪ್ರೇಮ್ಜಿ ಫೌಂಡೇಶನ್. ಅಜೀಂ ಪ್ರೇಮ್ಜಿ ಅವರು ಮಾತನಾಡಿದಂಥ ಇಂಗ್ಲಿಷ್ ಭಾಷೆಯ ಅನುವಾದ ಕನ್ನಡಕ್ಕೆ. ನನ್ನ ಪ್ರೀತಿಯ ಮಕ್ಕಳೇ, ಇಂದು ನಿಮ್ಮೆಲ್ಲರೊಂದಿಗೆ ಇಲ್ಲಿರುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. 25 ವರ್ಷಗಳ ಹಿಂದೆ ನಾನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆರಂಭಿಸಿದಾಗ ನನ್ನ ಕನಸು ಭಾರತದಲ್ಲಿನ
ಪ್ರತಿಯೊಬ್ಬ ಮಕ್ಕಳಿಗೂ ಉತ್ತಮ ಶಾಲಾ ಶಿಕ್ಷಣ ದೊರಕಬೇಕು ಎಂಬುದಾಗಿತ್ತು. ಈ ಕಾಲಾವಧಿಯಲ್ಲಿ ಹೆಚ್ಚಿನ ಮಕ್ಕಳು ಶಾಲೆಗೆ ಹೋಗುತ್ತಿರುವುದನ್ನು ನಾನು ಕಂಡಿದ್ದೇನೆ. ನಾನು ಈ ವಿದ್ಯಾರ್ಥಿಗಳನ್ನು ಭೇಟಿಯಾದಾಗ ಈಗ ಅವರು ತಾವು ಕಾಲೇಜಿಗೆ ಹೋಗಬೇಕು ಎಂದು ಹೇಳ್ತಾ ಇದ್ದಾರೆ. ಇದು ನನಗೆ ತುಂಬ ಸಂತೋಷ ತಂದಿದೆ. ಆದ್ದರಿಂದ ನಾನು ಕಾಲೇಜಿಗೆ ಹೋಗಲು ಇಚ್ಛಿಸುವ ಹೆಣ್ಣು ಮಕ್ಕಳಿಗಾಗಿ ಸ್ಕಾಲರ್ಶಿಪ್ ಯೋಜನೆ ಆರಂಭಿಸಿದ್ದೇನೆ. ಭಾರತವು ಸ್ವಾತಂತ್ರ್ಯ ಪಡೆದ ಕಾಲಘಟ್ಟದಲ್ಲಿ ನಾನು ಹುಟ್ಟಿದ್ದು. ಆಗ ನಮ್ಮ ದೇಶವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಆದರೆ ನಾವು ನಮ್ಮ ದೇಶವನ್ನು ತನ್ನೆಲ್ಲ ಜನರಿಗೆ ಮೌಲ್ಯಯುತ ಮತ್ತು ಗೌರವಪೂರ್ಣ ಜೀವನವನ್ನು ಸಾಧ್ಯವಾಗಿಸುವ ರಾಷ್ಟ್ರವನ್ನಾಗಿ ರೂಪಿಸಬಹುದು ಎಂದು ನಂಬಿದ್ದೆವು. ಕಳೆದ 80 ವರ್ಷಗಳಲ್ಲಿ ನಾನು ಭಾರತವು ನಿರಂತರವಾಗಿ ಸಶಕ್ತವಾಗುತ್ತಾ ಹೋಗುತ್ತಿರುವುದನ್ನು ಕಂಡಿದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ದೇಶವನ್ನು ನ್ಯಾಯ, ಸಮತೆ ಮತ್ತು ಮಾನವೀಯವಾಗಿರುವ ಸಮಾಜವನ್ನಾಗಿ ನಿರ್ಮಿಸಲು ಕೊಡುಗೆ ನೀಡಬೇಕು ಎನ್ನುವುದೇ ನನ್ನ ಬಯಕೆಯಾಗಿದೆ. ನಿಮ್ಮ ಮುಖಗಳಲ್ಲಿ ನಾನು ಆತ್ಮವಿಶ್ವಾಸ ಮತ್ತು ಸಂತೋಷವನ್ನು ನೋಡುತ್ತಿದ್ದೇನೆ. ನಿಮ್ಮಲ್ಲಿ ಕಲಿಯುವ ಉತ್ಸಾಹವನ್ನು ಕಾಣುತ್ತಿದ್ದೇನೆ. ನಿಮ್ಮ ಭವಿಷ್ಯವು ಉಜ್ವಲವಾಗಿರುತ್ತದೆ, ನಮ್ಮ ದೇಶದ ಭವಿಷ್ಯವು ಉಜ್ವಲವಾಗಿರುತ್ತದೆ ಎಂಬ ಭರವಸೆ ನನಗಿದೆ. ಧನ್ಯವಾದಗಳು. ಶ್ರೀ ಸುಧೀಶ್ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ತಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂಥ ಅವರ ಮಾತುಗಳನ್ನ ಕೇಳುವಂಥ ಕ್ಷಣ ಬಂದು ತಲುಪಿದೆ. ಸದಾ ಜನರ ಸೇವೆಗಾಗಿ ಸಿದ್ಧಬದ್ಧರಾಗಿರುವಂಥ ಯುವಶಕ್ತಿ ವಿದ್ಯಾರ್ಥಿನಿಯರ ನೆಚ್ಚಿನ ಹಾಗೂ ನಮ್ಮ ನಾಡಿನ ಪ್ರೀತಿಯ ಜನರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರನ್ನ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ಜೋರಾದ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಐಟಿ ದಿಗ್ಗಜ, ಪದ್ಮವಿಭೂಷಣ ಪುರಸ್ಕೃತ ಅಜೀಂ ಪ್ರೇಮ್ಜಿ ಅವರೇ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಹಾಗೂ ಟೂರಿಸ್ಟ್ ಮಿನಿಸ್ಟರ್ ಆದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ, ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರ, ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದ CEO ಅವರಾದಂಥ ಅನುರಾಗ್ ಅವರ, ಅಭಿವೃದ್ಧಿ ಆಯುಕ್ತರಾದಂಥ ಉಮಾ ಮಹಾದೇವನ್ ಅವರ, ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನೀತೇಶ್ ಕುಮಾರ್ ಸಿಂಗ್ ಅವರ, ಉನ್ನತ ಶಿಕ್ಷಣ ಕಾರ್ಯದರ್ಶಿಗಳಾದಂಥ ಜಗದೀಶ್ ಕಾರ್ಯದರ್ಶಿಗಳಾದಂಥ ಜಗದೀಶ್ ಅವರೇ, ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಮಂಜುಶ್ರೀ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾನ್ಯ ಕುಲಸಚಿವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ,
ಮಾಧ್ಯಮದ ಗೆಳೆಯರೇ, ಇವತ್ತು ಪ್ರೇಮ್ಜಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಉನ್ನತ ಶಿಕ್ಷಣ ಇವೆರಡರ ಸಹಯೋಗದೊಂದಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಲೋಕಾರ್ಪಣೆ ನಡೀತಾ ಇದೆ. ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಲೋಕಾರ್ಪಣೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಜೀಂ ಪ್ರೇಮ್ಜಿಯವರು ಈಗಾಗಲೇ ಮಾತನಾಡದಂತೆ ಸುಮಾರು 25 ವರ್ಷಗಳ ಹಿಂದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಈಚೆಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿನಿತ್ಯ 4 ದಿನ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಈಗ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ಡಿಗ್ರಿ ಓದ್ತಾ ಇರಲಿ, ಅವರು ವೃತ್ತಿ ಶಿಕ್ಷಣ ಗ್ರ್ಯಾಜುಯೇಷನ್ ಇರಲಿ, ಪದವಿ ಇರಲಿ ಅಥವಾ ಸಾಮಾನ್ಯ ಪದವಿ ಇರಲಿ, ಅದು ಸರ್ಕಾರಿ ಕಾಲೇಜ್ ಆಗಿರಲಿ ಅಥವಾ ಖಾಸಗಿ ಕಾಲೇಜಾಗಿರಲಿ, ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡಬೇಕು ಅಂತೇಳಿ ಹೆಚ್ಚು ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಈ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು ಪ್ರತಿ ವರ್ಷ ಒಬ್ಬ ವಿದ್ಯಾರ್ಥಿನಿಗೆ 30,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಈ ವರ್ಷ 37,000 ವಿದ್ಯಾರ್ಥಿನಿಯರಿಗೆ ಪ್ರತಿ ವಿದ್ಯಾರ್ಥಿನಿಗೆ 30,000 ರೂಪಾಯಿನಂತೆ ಕೊಡ್ತಾ ಇದ್ದಾರೆ. ಅದರ ಕಂಡೀಷನ್ ಏನಪ್ಪ ಅಂತಂದರೆ 10ನೇ ತರಗತಿ, 11ನೇ ತರಗತಿ, 12ನೇ ತರಗತಿ, ಈ 10, 11, 12ನೇ ತರಗತಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿರಬೇಕು. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಳ್ಳಿಗಾಡಿನಿಂದ ಬಂದಂಥವರು ಮತ್ತು ಬಡ ಕುಟುಂಬದಿಂದ ಬಂದಂಥವರು ಹೆಚ್ಚಾಗಿರ್ತಕ್ಕಂಥದ್ದು. ಈ ವಿದ್ಯಾರ್ಥಿನಿಯರಿಗೆ ಸಹಾಯ ಆಗಬೇಕು, ಅವರು ಉನ್ನತ ಶಿಕ್ಷಣದಲ್ಲಿ ಮುಂದುವರಿಬೇಕು, ಪದವೀಧರರಾಗಬೇಕು, ಉನ್ನತ ಶಿಕ್ಷಣ ಪಡ್ಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಕೂಡ ಶೂದ್ರರಂತೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥವರು. ಹಾಗಾಗಿಯೇ ಶಿಕ್ಷಣದಲ್ಲಿ ಹೆಚ್ಚು ಪದವಿಗಳನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತೀವಿ. ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇರ್ತಕ್ಕಂಥದ್ದು ವಿದ್ಯಾರ್ಥಿನಿಯರು. ನೀವು ಹೆಚ್ಚು ಜನರು
ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಪ್ರೇಮ್ಜಿ ಅವರಿಗೆ ನಾನು ಸರ್ಕಾರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹ, ಬಾಲ ಗರ್ಭಿಣಿಯಾಗ್ತಕ್ಕಂಥದ್ದು, ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು, ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಮತ್ತು ಬಾಲ ಅಪರಾಧಗಳಂಥ ಅನೇಕ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ವಿದ್ಯಾವಂತರಾಗಲೇಬೇಕು. ವಿದ್ಯಾವಂತರಾಗೋದ್ರಿಂದ ನೀವೆಲ್ಲರೂ ಕೂಡ ಸ್ವತಂತ್ರರಾಗ್ತಕ್ಕಂಥ ಕೆಲಸ ಆಗ್ತದೆ. ನೀವೆಲ್ಲ ಸ್ವತಂತ್ರರಾಗಬೇಕಾದ್ರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ವಿದ್ಯೆ ಕಲೀಲೇಬೇಕು. ಅದಕ್ಕೋಸ್ಕರ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶಿಕ್ಷಣ ದೊರೆತರೆ ಅವರು ಸ್ವಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಮಾಜದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ, ಸಮಾಜದ ಜನರನ್ನು ಅರ್ಥ ಮಾಡ್ಕೊಳ್ತಕ್ಕಂಥ, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಅಸಮಾನತೆ ಎಲ್ಲಿವರೆಗೆ ಮುಂದುವರಿತದೆ ಅಲ್ಲಿವರೆಗೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪುರುಷ ಮತ್ತು ಮಹಿಳೆಯರು ಇರ್ತಕ್ಕಂಥ ತಾರತಮ್ಯ ಇರ್ಬೋದು, ಬಡವ ಶ್ರೀಮಂತ ಇರ್ತಕ್ಕಂಥ ತಾರತಮ್ಯ ಇರ್ಬೋದು, ಮೇಲ್ಜಾತಿ ಕೆಳಜಾತಿ ಇರ್ತಕ್ಕಂಥ ತಾರತಮ್ಯ ಇರ್ಬೋದು. ಎಲ್ಲ ತಾರತಮ್ಯಗಳನ್ನು ನಾವು ಹೋಗಲಾಡಿಸ್ತೇ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ಆಗ್ತದೆ. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು ಒಂದು ಮಾತನ್ನು. ಮಹಾತ್ಮ ಗಾಂಧೀಜಿಯವರು ಗುಜರಾತ್ನವ್ರೆ, ಅಜೀಂ ಪ್ರೇಮ್ಜಿಯವರು ಗುಜರಾತ್ನವ್ರೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಈಸ್ ಫ್ರಮ್ ಗುಜರಾತ್ ಓನ್ಲಿ. ಅವರು ಯಾವಾಗಲೂ ಕೂಡ ಟ್ರಸ್ಟಿಶಿಪ್ ಕಾನ್ಸೆಪ್ಟ್ ಅನ್ನು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು. ಏನಪ್ಪ ಅಂತಂದ್ರೆ, ಸಂಪತ್ತು ಗಳಿಸ್ತಾರಲ್ಲ, ಆ ಸಂಪತ್ತನ್ನು ನೀವೇ ಉಳಿಸ್ಕೋಬೇಡಿ, ಲೋಕ ಕಲ್ಯಾಣಕ್ಕೂ ಕೂಡ ಬಳಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಪ್ರೇಮ್ಜಿಯವರು ತಾವು ಗಳಿಸಿದಂಥ ಹಣವನ್ನು ಸಮಾಜದ ಬದಲಾವಣೆಗೆ, ಸಮಾಜದ ಅಭಿವೃದ್ಧಿಗೆ, ಸಮಾಜದ ಏಳ್ಗೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹವಾದಂಥ ಕ್ರಮ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆದ್ದರಿಂದ ಇವರು ಮಹಾತ್ಮ ಗಾಂಧೀಜಿಯವರ ವಾರಸದಾರರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾರೇ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ. ನಮ್ಮ ಶಿಕ್ಷಣ ಹೇಗಿರಬೇಕಪ್ಪ ಅಂತಂದರೆ, ನಾವು ಸಮಾಜವನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಆಗಬೇಕು. ಆ ದೃಷ್ಟಿಕೋನ ಬದಲಾವಣೆ ಆಗದೆ ಹೋದರೆ, ವೈಚಾರಿಕತೆ ಬೆಳೀದೇ ಹೋದರೆ, ವೈಜ್ಞಾನಿಕತೆ ಬೆಳೀದೇ ಹೋದರೆ ದೇಶದಲ್ಲಿರ್ತಕ್ಕಂಥ ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಮೂಢನಂಬಿಕೆಗಳು, ಮೌಢ್ಯಗಳು ನಮ್ಮಲ್ಲಿ ಭಾಳ ಇದ್ದಾವೆ.
ಇದನ್ನು ಉಪಯೋಗಿಸ್ಕೊಂಡೇ ಪಟ್ಟಭದ್ರರು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವನ್ನೆಲ್ಲ ದೂರ ಮಾಡಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ವೈಚಾರಿಕತೆ ವೈಜ್ಞಾನಿಕತೆ ಬೆಳಿಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ನಮ್ಮಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ವರ್ಗ ವ್ಯವಸ್ಥೆನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸಮಾಜವನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಸಂವಿಧಾನವನ್ನು ಓದು, ಸಂವಿಧಾನವನ್ನು ಅರ್ಥ ಮಾಡ್ಕೊ ಅಂತೇಳಿ ನಾವು ಎಲ್ಲರಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹೈಸ್ಕೂಲ್ಗಳಲ್ಲಿರ್ಬೋದು, ಕಾಲೇಜುಗಳಲ್ಲಿರ್ಬೋದು. ಯಾಕಂದರೆ ನಮ್ಮ ಸಮಾಜ ವ್ಯವಸ್ಥೆ ಇದೆಯಲ್ಲ, ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ, ವೈರುಧ್ಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಧರ್ಮಗಳಿರ್ತಕ್ಕಂಥ ಸಮಾಜ. ಇಂಥ ಸಮಾಜದಲ್ಲಿ ನಾವು ಏಕತೆಯನ್ನು ಗಳಿಸಬೇಕಾದ್ರೆ ನಮಗೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣ ಅತ್ಯಂತ ಅವಶ್ಯ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಶಿಕ್ಷಣ ಪಡ್ಕೊಂಡ್ರೆ ನೀವು ಇವೆಲ್ಲ ಸಮಾಜದಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಸಹಿಷ್ಣುತೆ ಸಹಬಾಳ್ವೆ ಅಂತ ಸಂವಿಧಾನದಲ್ಲಿ ಭಾಳ ಹೇಳ್ತಾರೆ. ಈ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಮನೋಭಾವ ಬರಬೇಕು. ಸಹಬಾಳ್ವೆ ಮಾಡ್ತಕ್ಕಂಥ ಭಾವನೆ ಬೆಳೆಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈ ಸಹಿಷ್ಣುತೆ ಸಹಬಾಳ್ವೆ ಇವೆರಡನ್ನೂ ಕೂಡ ನಾವು ಬೆಳೆಸ್ಕೋಬೇಕಾಗ್ತದೆ. ಇದನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಕ್ಯುಲರಿಸಮನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾತ್ಯತೀತ ರಾಷ್ಟ್ರ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಸರ್ವರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ನಮ್ಮ ಸಂವಿಧಾನದ ಉದ್ದೇಶನೂ ಕೂಡ ಅದೇನೆ. ಅದಕ್ಕೋಸ್ಕರನೇ ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ಸರ್ಕಾರ ಹೆಣ್ಮಕ್ಕಳಿಗೆ ಸ್ವಾವಲಂಬನೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಎಲ್ಲ ಹೆಣ್ಮಕ್ಕಳು ಕೂಡ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಸುಮಾರು 500 ಕೋಟಿಗೂ ಹೆಚ್ಚು ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಆಮೇಲೆ ಹೆಣ್ಮಕ್ಳಿಗೆ ಇನ್ನೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಆದರೆ ಹೆಣ್ಮಕ್ಳಿಗೆ ಶಕ್ತಿ ತುಂಬಬೇಕು, ಅವರು ಕೂಡ ಪುರುಷರಿಗೆ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಒಂದು ಶಿಕ್ಷಣದಲ್ಲಿ ಸಮಾನತೆ ಬರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು, ಸಾಮಾಜಿಕವಾಗಿ ಸಮಾನತೆ ಬರಬೇಕು, ರಾಜಕೀಯವಾಗಿ ಸಮಾನತೆ ಬರಬೇಕು. ಅದು ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣವ್ರು ಕಂಡಿದ್ದಂಥ ಕನಸು, ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸು, ಮಹಾತ್ಮ ಗಾಂಧೀಜಿಯವರು ಕಂಡಿದ್ದಂಥ ಕನಸು ಅವೆಲ್ಲ ನನಸಾಗಬೇಕಾದ್ರೆ ಇವೆಲ್ಲನೂ ಕೂಡ ಮಾಡಲೇಬೇಕಾಗ್ತದೆ. ಈ ದಿಕ್ಕಿನಲ್ಲಿ ಅಜೀಂ ಪ್ರೇಮ್ಜಿಯವರು ಇದು ಒಂದು ಸಣ್ಣ ಉಪಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಅವರಿಗೆ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಶುಭ ಕೋರಿ ನೀವೆಲ್ಲರೂ ಕೂಡ ಈ ದೀಪಿಕಾ ವಿದ್ಯಾರ್ಥಿ ವೇತನದ ಲಾಭವನ್ನು ಪಡ್ಕೊಂಡು ಆಮೇಲೆ ಇನ್ನೊಂದು ಕಂಡೀಷನ್ ಇದೆ, ಅದನ್ನು ಉನ್ನತ ಶಿಕ್ಷಣ ಸಚಿವರು ಹೇಳಿದ್ರು, ಪ್ರತಿ ವರ್ಷ ಪಾಸ್ ಆಗಲೇಬೇಕು, ಪ್ರತಿ ವರ್ಷ ಪಾಸ್ ಆಗಲೇಬೇಕು. ಯಾಕೆ ಇದನ್ನು ಕಂಡೀಷನ್ ಹಾಕಿದ್ದೇವೆ ಅಂತಂತಂದರೆ ನೀವು ಯಾರು ಕೂಡ ಅನುತ್ತೀರ್ಣರಾಗಬಾರದು, ಪ್ರತಿಯೊಬ್ಬರು ಕೂಡ ಉತ್ತೀರ್ಣರಾಗಬೇಕು. ನಿಮ್ಮ ಜೀವನದ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಂಡೀಷನ್ ಹಾಕಿರೋದು. ಇದು ಕಡಿಮೆ ಜನರಿಗೆ ಸಿಕ್ಕಲಿ ಅಂತಕ್ಕಂಥ ಉದ್ದೇಶ ಅಲ್ಲ, ಹೆಚ್ಚು ಹೆಚ್ಚು ಪಾಸಾಗಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಪ್ರತಿ ವರ್ಷವೂ ಪಾಸಾಗಲಿ ಅಂತಕ್ಕಂಥ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಎಲ್ಲ ಶುಭ ಕೋರಿ ನನಗೆ ಈ ಸಂದರ್ಭದಲ್ಲಿ ಈಗ ಉನ್ನತ ಶಿಕ್ಷಣ ಇಲಾಖೆಯವರು ಮತ್ತು ಪ್ರೇಮ್ಜಿ ಫೌಂಡೇಶನ್ನವರು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ, ಮತ್ತು ಪ್ರೇಮ್ಜಿಯವರ ಸಮ್ಮುಖದಲ್ಲಿ ಒಡಂಬಡಿಕೆ ಆಗಿದೆ. ಇದು ಈ ಒಡಂಬಡಿಕೆ ಉತ್ತಮವಾದಂಥ ಒಡಂಬಡಿಕೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಬಿಡುವಿಲ್ಲದ ಸಮಯದಲ್ಲೂ ಸಹ ಈ ಮಹತ್ವಕರವಾಗಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿನಿಯರೇ ನಿಮಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಪ್ರೇರೇಪಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಸಹ ನೀವೆಲ್ಲರೂ ಜೋರಾಗಿ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ವಿ. ನಮ್ಮಂಥ ನೂರಾರು ಹೆಣ್ಣು ಮಕ್ಕಳಿಗೆ ಪ್ರೇರಣಾ ಶಕ್ತಿ ಹಾಗೂ ಮಾರ್ಗದರ್ಶಿಗಳು ಆದಂತಹ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಕುಮಾರಿ ಮಂಜುಶ್ರೀ ಎನ್ ಅವರನ್ನ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ನೆರವೇರಿಸಿಕೊಡ್ಲು ಬರ್ಮಾಡ್ಕೋಣ. ಜೋರಾದ ಚಪ್ಪಾಳೆ ಬರಬೇಕು ಮ್ಯಾಮ್ಗೆ. ಎಲ್ಲರಿಗೂ ನಮಸ್ಕಾರ. ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ